ಟಾಕ್ಸಿಕ್ ಟೀಸರ್ನ ನೋಡ್ಕೊ ಬಂದೆ, ಬನ್ನಿ ಬ್ರೇಕ್ ಡೌನ್ ಮಾಡೋಣ. ಟಾಕ್ಸಿಕ್ ಟೀಸರ್ ನೋಡಿದ್ಮೇಲೆ ಲಾಸ್ಟಲ್ಲಿ ಬರೋ ಈ ಕ್ಯಾರೆಕ್ಟರ್ ಯಾರು, ತಲೆ ಹಿಂದೆ ಟ್ಯಾಟೂ ಜೋಕರ್ನ ರೆಪ್ರೆಸೆಂಟ್ ಮಾಡ್ತಿದ್ಯಾ, ಹಾಗೇನೆ ಈ ಜೋಕರ್ಗೂ ಸರ್ಕಸ್ಗೂ ಏನು ಸಂಬಂಧ ಅಂತ ನೋಡ್ಕೊಬರೋಣ ಬನ್ನಿ. ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಇನ್ನು 679 ಸಬ್ಸ್ಕ್ರೈಬರ್ಸ್ ಬೇಕು. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಇನ್ನು ಟೀಸರ್ನ ವಿಷಯಕ್ಕೆ ಬರೋದಾದರೆ ಅಲ್ಟ್ರಾ ಲ್ಯಾವಿಶ್ ಆಗಿದೆ. ಬಿಟ್ಟಿದ್ದ ಟೀಸಲ್ಲಿ ಕಂಟೆಂಟ್ ಇಲ್ಲ ಅಂದವ್ರಿಗೆ ಈಗ ಟೀಸರಲ್ಲಿ ಕಂಟೆಂಟ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮೊದಲು ಬಂದಿದ್ದ ಟೀಸರಲ್ಲಿ ಸ್ಟೈಲಿಶ್ ಹೇರ್ ಕಟ್ ವಿತ್ ಬಲ್ಕ್ ಬಾಡಿ ಇತ್ತು. ಈಗ ಬಂದಿರೋ ಟೀಸರಲ್ಲಿ ವಯಸ್ಸಾಗಿರೋ, ಡ್ರಗ್ ಅಡಿಕ್ಟ್ ಆಗಿರೋ ಹಾಗೆ ಲಾಂಗ್ ಹೇರ್ ಇರೋ ರಾಯನ ನೋಡ್ತಾ ಇದ್ದೀವಿ. ಈ ಕ್ಯಾರೆಕ್ಟರಿಂದ ಈ ಕ್ಯಾರೆಕ್ಟರ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗೋದಾದ್ರೂ ಏನಕ್ಕೆ ಅಂತ ನೋಡ್ಕೊಬರೋಣ ಬನ್ನಿ. ಮೊದಲು ಟಾಕ್ಸಿಕ್ ಅನ್ನೋ ಮೂವಿ ಒಂದು ಡ್ರಗ್ ಮಾಫಿಯಾ ರಿಲೇಟೆಡ್ ಆಗಿರುತ್ತೆ. ಜೊತೆಗೆ ಟಾಕ್ಸಿಕ್ ಮೂವಿ ಗೋವಾ ಪ್ಲೇಸಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ರು. ಆದರೆ ಈಗ ಬಿಟ್ಟಿರೋ ಟೀಸರಲ್ಲಿ ಈ ಪ್ಲೇಸ್ನ ಗಮನ ಇಟ್ಟು ನೋಡಿ, ಕಾಣಿಸ್ತಿರೋ ಬಿಲ್ಡಿಂಗ್ ಹಾಗೆ ಆ ಡ್ರ್ಯಾಗನ್ ಆ್ಯಂಡ್ ಆ ಜನ ನೋಡ್ತಿದ್ರೆ ಚೀನಾ ದೇಶದಲ್ಲಿ ನಡೀತಾ ಇದೆ. ಹಾಗೇನೆ ವಯಸ್ಸಾಗಿರೋ ರಾಯ ಟ್ರಾನ್ಸ್ಫಾರ್ಮ್ ಆಗಿ ಮೊದಲು ಎಂಟ್ರಿ ಕೊಡೋದೆ ಈ ಚೀನಾ ಪ್ಲೇಸ್ಗೆ ಅನ್ಸುತ್ತೆ. ಅಲ್ಲೇ ಒಂದು ಮೇಜರ್ ಆಕ್ಷನ್ ಸೀಕ್ವೆನ್ಸ್ ಕೂಡ ಇದೆ, ನೋಡೋಣ. ದೊಡ್ಡ ಆಕ್ಷನ್ ಕೊರಿಯೋಗ್ರಾಫರ್ಸ್ಗಳೇ ಇದ್ದಾರೆ, ಆದರೆ ಟೀಸರಲ್ಲಿ ಜಾಸ್ತಿ ಏನು ಬಿಟ್ಕೊಟ್ಟಿಲ್ಲ. ಮೋಸ್ಟ್ಲಿ ಥಿಯೇಟರಲ್ಲೇ ನೋಡಬೇಕು ಅಂತ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲಿ ಇನ್ನೊಂದು ಪ್ಲೇಸ್ ಹೈಲೈಟ್ ಆಗೋದಂತೂ ಸರ್ಕಸ್ಸೇನೆ. ಮೂವಿಯ ಒಂದು ಮೇಜರ್ ಎಮೋಷನ್ ಹಾಗೆ ಕೋರ್ ಪಾಯಿಂಟ್ ಕೂಡ ಸರ್ಕಸ್ಸೇ ಆಗಿರುತ್ತೆ. ಇಲ್ಲಿ ಸರ್ಕಸ್ ಅನ್ನೋದು ಮೇಜರ್ ಹೈಲೈಟ್ ಆಗೋದಕ್ಕೆ ಕಾರಣನೇ ಕಿಯಾರಾ ಅಡ್ವಾಣಿ ಅವರು ನಟಿಸ್ತಿರೋ ನಡಿಯೋ ಅನ್ನೋ ಒಂದು ಕ್ಯಾರೆಕ್ಟರು. ನಡಿಯಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಡೈರೆಕ್ಟರ್ ಅವರು ಇಮ್ಯಾಜಿನ್ ಮಾಡಿ ಕ್ರಿಯೇಟ್ ಮಾಡಿರೋದಲ್ಲ, ಬದಲಾಗಿ ನಡಿಯಾ ಅನ್ನೋ ಕ್ಯಾರೆಕ್ಟರ್ನ ಒಬ್ಬರು ರಿಯಲ್ ವಿಮೆನ್ ಬಗ್ಗೆ ಆಗಿರುತ್ತೆ. ಅವರೇ ಈ ಫೋಟೋದಲ್ಲಿ ಕಾಣ್ತಿರೋರು. ನಡಿಯಾ ಅನ್ನೋರು ಯಾವುದೇ ಸ್ಟಂಟ್ ಹಾಗೂ ಸರ್ಕಸ್ ಆಕ್ಟಿವಿಟಿನ ಭಯ ಇಲ್ಲದೆ ಮಾಡೋ ಮೊದಲನೇ ಸ್ತ್ರೀ ಅಂತ ಇಂಡಿಯಾದಲ್ಲೇ ಫೇಮಸ್ ಆಗಿರ್ತಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ನಡಿಯಾ ಎಂಬ ರಿಯಲ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಿದ್ದಾರೆ. ಟೀಸರಲ್ಲಿ ತೋರಿಸಿರೋ ಹಾಗೆ ಸರ್ಕಸ್ನ ಎಂಟ್ರಿ ಟಿಕೆಟ್ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಇದೆ. ಟಾಕ್ಸಿಕ್ ಸಿನಿಮಾದ ಟ್ಯಾಗ್ ಲೈನ್ ನೋಡಿದ್ರೆ ಈ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಏನಕ್ಕೆ ಹಾಕಿದ್ದಾರೆ ಅಂತ ಈಗ ಗೊತ್ತಾಗ್ತಿದೆ. ಇನ್ನು ಟಾಕ್ಸಿಕ್ ಸಿನಿಮಾದ ಟೀಸರ್ ಅನೌನ್ಸ್ಮೆಂಟ್ ಪೋಸ್ಟರ್ನ ಕ್ಲಿಯರ್ ಆಗಿ ನೋಡಿದ್ರೆ ರಾಯ್ ಅನ್ನೋ ಕ್ಯಾರೆಕ್ಟರ್ ಡ್ರಿಂಕ್ ಮಾಡ್ತಾ ಮೌಂಟೇನಲ್ಲಿ ನಿಂತಿರೋ ಹಾಗೆ, ಜೊತೆಗೆ ನೀವು ರಕ್ತನೂ ಅಬ್ಸರ್ವ್ ಮಾಡ್ಬೋದು. ಹಾಗೆ ಟೀಸರಲ್ಲಿ ಬಿಟ್ಟಿರೋ ಈ ಆ್ಯಕ್ಷನ್ ಸೀಕ್ವೆನ್ಸ್ನ ನೋಡ್ತಾ ಇದ್ರೆ ಪ್ಲೇನಿಂದ ವಿಲಿಯನ್ಸ್ ಡೈವ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸಾಯಿಸಿ ಪೆಂಗ್ವಿನ್ ಥರ ನಿಂತಿರೋ ನಮ್ಮ ರಾಯ. ಇನ್ನು ಕೊನೆ ಶಾಟ್ ಬಗ್ಗೆ ಮಾತಾಡಿದ್ರೆ ಒನ್ ಆಫ್ ದ ಅಸ್ಟಾನಿಶಿಂಗ್ ಶಾಟ್. ಟಾಕ್ಸಿಕ್ ಸಿನಿಮಾನ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ರು. ಈ ಕ್ಯಾರೆಕ್ಟರ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರ್ಬೋದು. ಬ್ರೂಟಲ್ ಆಗಿ ಸಾಯಿಸ್ತಿರೋನು, ಹಾಗೆ ಯಾವಾಗ ಬೇಕಾದರೆ ಹಾಗೆ ಡ್ಯಾನ್ಸ್ ಆಡೋದು, ಒಬ್ಬನೇ ರೂಮಲ್ಲಿರೋನು, ಜೊತೆಗೆ ಮೇಯ್ನ್ ಇಲ್ಲಿ ತಲೆಯ ಹಿಂದೆ ಹಾಕ್ಸಿರೋ ಆ ಟ್ಯಾಟೂನ ಕರೆಕ್ಟಾಗಿ ಗಮನಿಸಿದ್ರೆ ಅಲ್ಲಿ ಜೋಕರ್ ಕಾರ್ಡ್ ಇದೆ. ಹಾಗೆ ಸರ್ಕಸಲ್ಲಿ ಮೇಯ್ನ್ ಹೈಲೈಟ್ ಆಗಿ ಕಾಣ್ತಾ ಇರೋದು ಆ ಜೋಕರ್ ಕ್ಯಾರೆಕ್ಟರ್. ಯಶ್ ಅವರು ಇಲ್ಲಿ ಜೋಕರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದಾರ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಕೊನೆಗೆ ಟಾಕ್ಸಿಕ್ ಟೀಸರ್ ನೋಡಿದ ಮೇಲೆ ನನಗನ್ಸಿತ್ತು ಒಂದೊಳ್ಳೆ ಆ್ಯಕ್ಷನ್ ಜೊತೆಗೆ ಎಮೋಷನ್ಸ್ ಕೂಡ ಇದೆ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ.